ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಗುರುವಾರ ಆಯ್ತಾ, ಇವತ್ತು ನಮ್ಮ ದೇವಸ್ಥಾನದಲ್ಲಿ ಮಹಾಪೂಜೆ ಇದೆ. ಇವಾಗೇನು ಆಗ್ತಾ ಬಂತು, ಟೈಮ್ 12:19 ಮಹಾಪೂಜೆ ಆಗ್ತದೆ. ಸೊ ಇವಾಗ ಬೇಗ ಬೇಗ ರೆಡಿಯಾಗಿ ಹೋಗ್ತಾ ಇದೀವಿ ಗೈಸ್. ಬನ್ನಿ ಹೋಗುವ ಆಯ್ತಾ. ಇವತ್ತು ಒಂದು ರಂಗೋಲಿ ಹಾಕಿದ್ದೀನಿ, ಮಕ್ಕಳು ರೆಡಿ ಆಗಿದ್ದಾರೆ, ಅವ್ರಿಗೆ ಇದೇ ಬೇಕಂತೆ, ಪಂಚೆ ಮತ್ತೆ ಶರ್ಟ್, ಅದಕ್ಕೆ ಇದನ್ನೇ ಹಾಕಿದ್ದೀನಿ. ಹೋಗೋಣ. ಅಮ್ಮ ಇನ್ನೂ ಕೂಡ ರೆಡಿಯಾಗಿ ಆಗಿಲ್ಲ, ಒಂದು ರೆಡಿ ಆಯಿತು. ಸೊ ಇವಾಗ ಹೋಗ್ತಾ ಇದೀವಿ ನೋಡಿ, ಮಕ್ಕಳು ಕೂಡ ಪಂಚೆ ಹಾಕಿದ್ದಾರೆ. ಬಾಯ್. ಓಂ ನಮಃ ಓಂ ಗರ್ಭದೋಮೇಧಾಂ ಜೋಪಹಾರಿಣೇ ನಮಃ ಚಿತ್ತ ಪ್ರಸಾದರಾಯ ನಮಃ ಓಂ ಪರಮಾಯ ನಮಃ ಓಂ ಕೇಸಿ ನೋಡಿ ಎಲ್ಲ ಹಣ್ಣು ಕಾಯಿ ತಂದಿಟ್ಟಿದ್ದಾರೆ. ಇನ್ನು 12:30 ಅಷ್ಟೊತ್ತಿಗೆ ಮಹಾಪೂಜೆ ಆಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು, ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಮಹಾಪೂಜೆಗೆ. ಸೊ ಇವಾಗ ಇನ್ನೇನು ಮಹಾಪೂಜೆ ಕೂಡ ಶುರುವಾಗುತ್ತೆ ಆಯಿತಾ. ಶ್ರೀ ಸರ್ವಮಂಗಲ ಗೀತಾ ಭಜನೆ ಧರ್ಮಸ್ಥಳ ಹಾಗೂ ಫೈನಲಿ ಪೂಜೆ ಎಲ್ಲ ಆಯಿತು. ಮಧ್ಯಾಹ್ನದ ಮಹಾಪೂಜೆ ಆ್ಯಂಡ್ ಇನ್ನು ಊಟ ಇದೆ. ಹಾಗೆ ಹಣ್ಣು ಕಾಯಿ ಮಾಡಿದ್ವಲ್ಲ, ಸೊ ಹಣ್ಣು ಕಾಯಿಯನ್ನು ತೊಗೊಂಡೋಗಿ ಮನೆಗಿಟ್ಟು ಮತ್ತೆ ಊಟ ಮಾಡೋಣ ಅಂತೇಳಿ ಹಣ್ಣು ಕಾಯಿನ ತೊಗೊಂಡೋಗೋದಕ್ಕೆ ಅಂತ ಹೇಳಿ ಬಂದ್ವಿ. ಅದರಲ್ಲೂ ನನ್ನ ಮಗ ನಾನೇ ತೊಗೊಂಡೋಗಿ ಮನೆಯಲ್ಲಿ ಇಡ್ತೀನಿ ಅಂತೇಳ್ಬಿಟ್ಟು ಅವನೇ ತೊಗೊಂಡೋಗ್ತಾ ಇದ್ದಾನೆ ಮನೆಗೆ. ಇವತ್ತಿನ ದಿನ ಅಂತೂ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಏನೋ ಒಂದು ಎಕ್ಸೈಟ್ಮೆಂಟ್, ಖುಷಿ. ನಮ್ಮ ಊರಿನಲ್ಲಿರುವಂತಹ ಗಣಪತಿ ದೇವರ ಪೂಜೆ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಈ ಒಂದು ಎಕ್ಸೈಟ್ಮೆಂಟ್ ಹಾಗೇ ಇರುತ್ತೆ. ಬಟ್ ಈ ವರ್ಷನೂ ಕೂಡ ಹಾಗೆ ಇತ್ತು, ಬಟ್ ಒಬ್ಬರನ್ನ ಮಾತ್ರ ಮಿಸ್ಸಿಂಗ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ನನ್ನ ಮಗ ಇವಾಗ ಹಣ್ಣುಕಾಯನ್ನು ತಗೊಂಡು ಮನೆಗೆ ಹೋಗಿ ಇರ್ತೀನಿ ಅಂತ ಹೇಳ್ದೆ. ಸೊ ಅಮ್ಮ ಕೂಡ ಹೋದರು ಮನೆಗೆ. ಸೊ ನಾವೇನೇನು ಊಟಕ್ಕೆ ಅಂತ ಹೇಳ್ಬಿಟ್ಟು ನಿಂತಿದ್ದೀವಿ ಇಲ್ಲಿ. ಊಟಕ್ಕೆ ನೋಡಿಲಿ ತುಂಬಾ ಚೆನ್ನಾಗಿ ಮಾಡಿದರು, ಸಿಂಪಲ್ ಆಗಿದ್ರು ಕೂಡ. ಆ್ಯಂಡ್ ಉಪ್ಪಿನಕಾಯಿ ಆ್ಯಂಡ್ ಪಲ್ಯ, ಗಸಿ ಮತ್ತು ಟೊಮೆಟೊ ಸಾರು ತುಂಬಾ ಚೆನ್ನಾಗಾಗಿತ್ತು. ಸೊ ಇವಾಗ ಊಟ ಮಾಡಿ ಸೀದಾ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಜಾತ್ರೆಗೆ ಹೋಗೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ. ನೋಡ್ತಿರ್ಬೋದು, ಇವಾಗ ಊಟ ಮಾಡಬೇಕು. ಊಟ ಎಲ್ಲ ಆಯಿತು, ಪೂಜೆ ಕೂಡ ಆಯಿತು ಆಯಿತಾ. ಆ್ಯಂಡ್ ಇನ್ನು ರಾತ್ರಿ ಪೂಜೆ ಇರುವಂಥದ್ದು ರಂಗಪೂಜೆ ಆ್ಯಂಡ್ ನಾಟಕ ಕೂಡ ಇದೆ. ಸೊ ಇವಾಗ ಟೈಮ್ ಒಂದು 2 ಗಂಟೆ ಆಯಿತು. ಸೊ ಸೀದಾ ಇವಾಗ ಮನೆಗೆ ಹೋಗ್ತಾ ಇದ್ವಿ. ಸ್ವಲ್ಪ ಹೊತ್ತು ಮಕ್ಕಳನ್ನ ಮಲಗಿಸ್ಬೇಕು, ಬಿಕಾಸ್ ರಾತ್ರಿ ರಂಗಪೂಜೆ ಇರೋದ್ರಿಂದ ಸಿಕ್ಕಾಪಟ್ಟೆ ಹಠ ಮಾಡ್ತಾರೆ, ಅವ್ರಿಗೆ ನಿದ್ದೆ ಸರಿಯಾಗಿಲ್ಲ ಅಂತ ಹೇಳಿದ್ರೆ. ಇನ್ನು ಮಕ್ಕಳೆಲ್ಲ ಮಲ್ಕೊಂಡಿದ್ರು. ಹಾಗೆ ನಾವು ಉಜಿರೆ ಜಾತ್ರೆಗೆ ಹೋಗಿ ಬರೋಣ ಅಂತೇಳಿ ನಾನೊಬ್ಬಳೇ ಅತ್ತೆ ಮತ್ತು ಅಕ್ಕನವರ ಜೊತೆಗೆ ಹೋಗಿ ಬರ್ತಾ ಇದ್ದೀನಿ. ಮಕ್ಕಳು ಇನ್ನೂ ಕೂಡ ಎದ್ದಿರಲಿಲ್ಲ ಆಯಿತಾ. ಸೊ ಇವಾಗ ಇಲ್ಲಿ ನೋಡಿ, ಉಜಿರೆ ಜನಾರ್ದನ ದೇವಸ್ಥಾನಕ್ಕೆ ಬಂದಿದ್ದೀವಿ, ಹಣ್ಣುಕಾಯಿ ಮಾಡಿಸೋಣ ಅಂತೇಳ್ಬಿಟ್ಟು. ಈ ಸಲ ಅಂತೂ ಜಾತ್ರೆಗೆ ತುಂಬ ಚೆನ್ನಾಗಿ ಡೆಕೋರೇಷನ್, ಅಂದರೆ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನಾವು ತುಂಬ ಬೇಗ ಬಂದ್ವಿ, ಬಿಕಾಸ್ 8 ಗಂಟೆ ಅಷ್ಟರ, ಅಂದರೆ 8 ಗಂಟೆ ಒಳಗಡೆ ನಾವು ದೇವಸ್ಥಾನದಲ್ಲಿ ಇರಬೇಕು. ಆ್ಯಂಡ್ ಭಜನೆ ಕೂಡ ಇದೆ ಆಯಿತಾ, ಕುಣಿತ ಭಜನೆ ಎಲ್ಲ ಇದೆ ನಮ್ಮ ದೇವಸ್ಥಾನದಲ್ಲಿ. ಅದಕ್ಕೆ ಸ್ವಲ್ಪ ಬೇಗ ಬಂದು ಬೇಗ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಈ ಸಲ ಫಸ್ಟ್ ಟೈಮ್ ಅನಿಸುತ್ತೆ ಜಾತ್ರೆ, ಅಂದರೆ ಜಾತ್ರೆ ಮತ್ತು ನಮ್ಮೂರಿನ ಮಹಾಪೂಜೆ ಒಂದೇ ಸಲ ಬಂದಿರುವಂಥದ್ದು. ಸ್ವಲ್ಪ ಜಾತ್ರೆಗೂ ಕೂಡ ಸರಿಯಾಗಿ ಹೋಗೋದಕ್ಕಾಗಿಲ್ಲ. ಸೊ ಇವತ್ತು ಮೊನ್ನೆ ಬಂದಿದ್ವಿ 19ಗೆ, ಬಟ್ ಇವತ್ತು ಸ್ವಲ್ಪ ಬೇಗನೆ ಬಂದು ಹೋಗೋಣ ಅಂತೇಳಿ ಹೋದ್ವಿ. ಮತ್ತು ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ. ಸೀದಾ ಅಲ್ಲಿಂದ 7:30 ಅಷ್ಟೊತ್ತಿಗೆ ಮನೆಗೆ ಬಂದ್ವಿ. ನೆಕ್ಸ್ಟ್ ವಾಪಸ್ ಫ್ರೆಶಪ್ ಆಗಿ ಇವಾಗ ನಾವಿಲ್ಲಿ
ನಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಇವಾಗ ರಂಗಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ರಂಗಪೂಜೆ ಆಗ್ತಾ ಇದೆ ಗಣಪತಿಗೆ. ಮಕ್ಕಳಿಂದ ನೃತ್ಯ ವೈವಿಧ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕಲಾಭಿಮಾನಿಗಳು ಹಾಗೂ ಭಕ್ತಾದಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತೀರ್ಥ ಪ್ರಸಾದ ಸ್ವೀಕರಿಸುವವರು ಸಾಲಿನಲ್ಲಿ ಬಂದು ಶ್ರೀ ಸ್ವಾಮಿ ಹಾಗೆ ನೋಡಿ ರಂಗಪೂಜೆ ಎಲ್ಲ ಆಯಿತು ಆ್ಯಂಡ್ ಊಟ ಕೂಡ ಆಯಿತು. ಸೊ ಬೇಗ ಬೇಗ ಊಟ ಮಾಡಿ ಸೀಟ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಬೇಗ ಮುಂದೆ ಬಂದು ಕೂತ್ಕೊಂಡ್ವಿ. ಫಸ್ಟಿಗೆ ನಮ್ಮ ಊರ ಕಡೆಯವರಿಂದಲೇ ಸ್ವಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಡ್ಯಾನ್ಸ್ ಎಲ್ಲ ಇರುತ್ತೆ. ಈ ಸಲ ನಾವಂತೂ ಮಾಡಿಲ್ಲ. ಲಾಸ್ಟ್ ಟೈಮ್ ಡ್ಯಾನ್ಸ್ ಮಾಡಿದ್ವಿ, ಈ ಸಲ ಯಾಕೋ ಗೊತ್ತಿಲ್ಲ ಬೇಡ ಅಂತ ಅನ್ನಿಸ್ತು, ಹಂಗಾಗಿ ಮಾಡಿಲ್ಲ ಅಷ್ಟೇ. ಸೊ ಇಲ್ಲಿ ನೋಡಿ ಇವಾಗ ಡ್ಯಾನ್ಸ್ ಎಲ್ಲ ಶುರುವಾಗಿದೆ. ದೇವಂಗ ವಾಯ್ಸ್ ಟೈಮ್ ಇವಾಗ ಒಂದು 10 ಆಯಿತು. ಸೊ ಇವಾಗ ನಾಟಕ ಕೂಡ ಶುರುವಾಯಿತು, ಆಣಮಗೆ ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತಿನ ವ್ಲಾಗನ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.